ಅಂಗಮಾರಿ ರೋಗಕ್ಕೆ ಬರೋಣ. ಕ್ಯಾರ ರೋಗಕ್ಕೆ ಬಂದಾಗ ಆಕ್ಚುಲಿ ಕ್ಯಾರ ರೋಗ ಅಂತ ನಾರ್ತ್ ಕರ್ನಾಟಕ ಕರಿತೀವಿ, ಅಂಗಮಾರಿ ರೋಗ ಅಂತ ಕರಿತೀವಿ, ನೀವೇನು ಕರಿತೀರಿ? ಬ್ಲೈಟ್ ಅಂತ ಕರಿತೀವಿ. ಆಕ್ಚುಲಿ ಮಳೆಗಾಲದಲ್ಲಿ ಸಮಸ್ಯೆ ಜಾಸ್ತಿ. ಮಳೆಗಾಲ ಆಕ್ಚುಲಿ ಜೋರ್ ಮಳೆಗಿಂತ ಜಿಡಿ ಮಳೆಯಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಜಾಸ್ತಿ. ಜಿಡಿ ಮಳೆ ಆಗ್ತಿದ್ರೆ ಜಾಸ್ತಿ ರೋಗ. ಅಂತ ಸಮಯದಲ್ಲಿ ಕಡ್ಡಾಯವಾಗಿ ಸಾರಜನಕವನ್ನು ನೀವು ನಿಲ್ಲಿಸಬೇಕು. ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂದ್ರೆ ಈಗ ಅಮೋನಿಯಂ ಸಲ್ಫೇಟ್ ಕೊಡೋದು, ಯೂರಿಯಾ ಕೊಡೋದು ನಿಲ್ಲಿಸಬೇಕು. ಅದನ್ನ ನಿಲ್ಲಿಸಿ ಸಿಂಪಡಣೆ ಮಾಡಬೇಕು. ಮತ್ತೆ ಹೇಳಿದೆ ನಾನು, ಸಿಂಪಡಣೆಗಳು ರೋಗವನ್ನ ವಾಸಿ ಮಾಡೋಕ್ಕೆ ಶಕ್ತಿ ಇರದೆ 3 ಔಷಧಿಗಳಿಗೆ. ಒಂದು ಬೋರ್ಡೋ, ಕಾಪರ್ ಅಥವಾ ಬ್ರೋನೋಫಾಲ್. ಈ 3 ಔಷಧಿಗಳಿಗೆ ವಾಸಿ ಮಾಡೋ ಗುಣ ಇರೋದು. ನೀವು ತುಂಬಾ ಜನ ತಂದು ಮಾರ್ತಾರೆ, ಎಲ್ಲ ವಾಸಿ ಮಾಡುತ್ತೆ, ಒಂದು 100-150 ಜನ ಮಾರ್ತಾರೆ. ವಾಸಿ ಮಾಡಲ್ಲ. ಮಳೆ ಬಂದಾಗ ಇದನ್ನೇ ಬಳಸಬೇಕು. ಮಳೆ ಬಂದಾಗ ನಾನು ಸುಡೋಮಾನಸ್ ಮಾಡ್ತೀನಿ, ಮಳೆ ಬಂದಾಗ ನಾನು ಬ್ಯಾಸಿಲಸ್ ಮಾಡ್ತೀನಿ, ಮಳೆ ಬಂದಾಗ ಅರ್ಕ ಮೈಕ್ರೋಬೆಲ್ ಅರ್ಷೆ ಮಾಡ್ತೀನಿ ಅನ್ನೋದು ಆಕ್ಚುಲಿ ಇಟ್ಸ್ ವೆರಿ ಫೂಲಿಶ್ ಐಡಿಯಾ. ಅದಕ್ಕಾಗಿ ಮಾಡಬೇಡಿ. ಮಳೆ ಬಂದಾಗ ಕಡ್ಡಾಯವಾಗಿ ನೀವು ಈ ಪದ್ಧತಿಯನ್ನೇ ಮಾಡಬೇಕು. ಖಂಡಿತ ಹೋಗ್ಬೇಕು. ಆಗ ಇನ್ ಕೇಸ್ ನೀವು ಬ್ಯಾಕ್ ಟು ಬ್ಯಾಕ್ ಹೋಗ್ತೀವಿ ಅಂತ ಹೇಳಿದ್ರೆ ಈ 3 ಮಿಕ್ಸ್ ಹೇಳಿದ್ನಲ್ಲ ನಾವು, ಅದಕ್ಕೆ ಕನಿಷ್ಠವಾದ ಡಿಫ್ರೆನ್ಸು 4-5 ದಿನ ಇರಲೇಬೇಕು. 4-5 ದಿನ ಇರಬೇಕು. ಸೊ ನಾನು ಹೇಳಿದೆ 4-5 ಗಂಟೆ ಮಳೆ ಇಲ್ಲ ಅಂದ್ರೆ ನೀವು ಅವಶ್ಯಕತೆ ಇಲ್ಲ. ಓಕೆ, ಅಂದ್ರೆ 4 ದಿನ 5 ದಿನ ಆದ್ಮೇಲೆ ಮಾಡಬೇಕು. ಇನ್ ಕೇಸ್ ಮಳೆ ಮುಚ್ಕೊಂಡಿದ್ರು, ಅದಕ್ಕಿಂತ ಹೆಚ್ಚಾಗಿ ನನ್ನ ತೋಟದಲ್ಲಿ ಮೊದಲು ಅಂಗಮಾರಿ ರೋಗ ಇತ್ತ, ಆ ರೋಗ ಇದ್ರೆ ಮಾತ್ರ ಈ ತರ ರಿಪಿಟೇಷನ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ಮತ್ತೆ ಅಂತ ಸಮಯದಲ್ಲಿ ನಾವು ಮಣ್ಣಿಗೆ ಫಾಸ್ಫರಿಕ್ ಆಸಿಡ್ ಮತ್ತೆ ಪೊಟ್ಯಾಷಿಯಂ ಅನ್ನ ಜಾಸ್ತಿ ಕೊಡಬೇಕು ಅಂತ ಹೇಳ್ತೀವಿ. ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಅನ್ನ ನೀವು ಜಾಸ್ತಿ ಕೊಟ್ರೆ ಒಂದು ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಸಿಂಪರಣೆಯ ಜೊತೆಗೆ ನೀವು ಡ್ರಿಪ್ ಅಲ್ಲಿ 0.52-34 ಅಥವಾ ಫಾಸ್ಫರಿಕ್ ಆಸಿಡ್ ನೀವು ಕೊಟ್ರೆ ಒಂದು ಲೆವೆಲ್ಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ನು ಮುಂದಕ್ಕೆ ಹೋಗಿ ನಾವು ಸ್ಯೂಡೋಮಾನಸ್ ಅಥವಾ ಬ್ಯಾಸಿಲಸ್ ಅನ್ನ ನಾವು ಮಣ್ಣಿಗೂ ಕೂಡ ಹಾಕಿ ಅಂತ ಹೇಳ್ತೀವಿ. ಇತ್ತೀಚೆಗೆ ನಾವು ಎಷ್ಟೋ ಜನ ನಾವು ಹೇಳಿಲ್ಲ ಅಂದ್ರೂ ಕೂಡ ಸ್ಯಾಲಿಸಿಲಿಕ್ ಆಸಿಡ್ ಕೂಡ ಹಾಕೋ ಪ್ರಾಕ್ಟೀಸ್ ಆಗಿದೆ. ನಾನು ಹೇಳಿದೆ ಬೋರ್ಡೋ, ಕಾಪರ್ ಅಥವಾ ಬ್ರೋನೋಫಾಲ್ ಜೊತೆಗೆ ಈ ಸ್ಯಾಲಿಸಿಲಿಕ್ ಆಸಿಡ್ ಕೂಡ ನಾವು ಬಳಸಬಹುದು. ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಬಳಸಬಹುದು. ಆಕ್ಚುಲಿ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಒಂದು ಸೀಸನ್ ಅಲ್ಲಿ 5-6 ಸಲ ಬಳಸಬಹುದು. ತುಂಬಾ ಮಳೆ ಬಂತು ಆಕ್ಚುಲಿ ಸ್ಯಾಲಿಸಿಲಿಕ್ ಆಸಿಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸ್ಟ್ರೆಸ್ ರಿಲೀವರ್. ಆ ಗಿಡಗಳಿಗೆ ಒಂದು ಸ್ಟ್ರೆಸ್ ಆಗಿರುತ್ತೆ. ಮಳೆನೂ ಕೂಡ ಒಂದು ಸ್ಟ್ರೆಸ್, ಮಳೆ ಇಲ್ಲದಿರೋದು ಕೂಡ ಎಷ್ಟು ಸ್ಟ್ರೆಸ್, ಮಳೆನೂ ಕೂಡ ಒಂದು ಸ್ಟ್ರೆಸ್. ಹಾಗಾಗಿ ಒಂದು ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಇನ್ ಬಿಟ್ವೀನ್ ಸಿಂಪಡಣೆ ಮಾಡೋದು. ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ತುಂಬಾ ಗ್ರೇಡ್ಗಳಿದೆ. ಆಕ್ಚುಲಿ ಇವತ್ತು ಎಷ್ಟು ಮಟ್ಟಿಗೆ ಕಂಪನಿಗಳು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ಯಾಲಿಸಿಲಿಕ್ ಆಸಿಡ್ ಅನ್ನೋದು ಲ್ಯಾಬೊರೇಟರಿ ಗ್ರೇಡ್ ಆಕ್ಚುಲಿ ಇರೋದು. ಇವತ್ತು ಯಾರು ಕೂಡ ಅಗ್ರಿಕಲ್ಚರ್ ಗ್ರೇಡ್ ಇಲ್ಲ ಸ್ಯಾಲಿಸಿಲಿಕ್ ಆಸಿಡ್. ಇವತ್ತು ಅಗ್ರಿಕಲ್ಚರ್ ಗ್ರೇಡ್ ಅಂತ ಮಾರ್ತಿದ್ದಾರೆ. ಆಕ್ಚುಲಿ ಲ್ಯಾಬೊರೇಟರಿ ಗ್ರೇಡ್ ಯಾವುದು ಇಲ್ಲ. ಆಕ್ಚುಲಿ ಸ್ಯಾಲಿಸಿಲಿಕ್ ಆಸಿಡ್ ಲ್ಯಾಬೊರೇಟರಿ ಗ್ರೇಡ್ ಅರ್ಧ ಕೆಜಿಗೆ 800 ರೂಪಾಯಿ. ಅಂದ್ರೆ ನನಗೆ ಬೇಕಾಗಿರೋದು 1 ಲೀಟರ್ಗೆ ಅಂದ್ರೆ 100 ಲೀಟರ್ಗೆ 30 ಗ್ರಾಮ್ ಸ್ಯಾಲಿಸಿಲಿಕ್ ಆಸಿಡ್ ಬೇಕು. ಅಂದ್ರೆ 200 ಲೀಟರ್ಗೆ 60 ಗ್ರಾಮ್ ಸ್ಯಾಲಿಸಿಲಿಕ್ ಆಸಿಡ್ ಬೇಕು. ಆ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ನಾನು ಹೇಳಿದೆ ಕರಗಿಸ್ಕೋಬೇಕು. ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ನೀರಿಗೆ ಹಾಕಿದ್ರೆ ಹಾಲು ಆಲ್ತರ ಆಗುತ್ತೆ. ನೀವು ಕರಗ್ಸ್ ಹಾಕ್ಬೇಕು. ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ನೀರಿಗೆ ಹಾಕಿದಾಗ ಬರೀ ನೀರಿನಂಗಿರ್ಬೇಕು, ಅದು ತಿಳಿಯಾದ ನೀರಂಗಿರ್ಬೇಕು. ಅದು ಹಾಕಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಬಳಕೆ ಸರಿ ಅಂತ. ಅದನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ 30 ಗ್ರಾಮ್ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಒಂದು 90 ml ಇಂದ 100 ಲೀಟರ್ ಆಲ್ಕೋಹಾಲ್ ಇರುತ್ತೆ, ಸ್ಪಿರಿಟ್ ಅಂತ ಕರಿತೀವಿ. ಆ ಸ್ಪಿರಿಟ್ ಜೊತೆಗೆ ನೀವು ಕರಗಿಸಿ ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೇಮ್ ವೆಟ್ಟಿಂಗ್ ಏಜೆಂಟ್ ಇರುತ್ತಲ್ಲ, ಈ ಗಮ್ ಅಂತ ಏನ್ ಕರಿತೀವಿ, ಆಪ್ಸಾ ಜೊತೆಗೆ 30 ಗ್ರಾಮ್ ಅನ್ನ 100 ml ಆಪ್ಸ್ ಜೊತೆ ಹಾಕಿ ನೀವು ಚೆನ್ನಾಗಿ ಕರಗಿಸಿದ್ರು ಕೂಡ ಕರಗುತ್ತದೆ. ಕರಗಿಸಿ ಇನ್ ಬಿಟ್ವೀನ್, ಈಗ ಹೇಳಿದೆ ನಾನು ಸಿಂಪಡಣೆಗಳು ಹೇಳಿದ್ರಲ್ವಾ, ಇನ್ ಬಿಟ್ವೀನ್ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಮಾಡ್ಬೋದು. ಈಗ ಈ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ 300 ppm ಮಾಡಬೇಕು, 30 ಗ್ರಾಮೇ ಹಾಕ್ಬೇಕು. ಇಲ್ಲ ನನಗೆ ಒಂದು ಹೆಚ್ಚಿನ ರೈತರಿಗೆ ಇಲ್ಲ ಜಾಸ್ತಿ ಹಾಕ್ಬಿಟ್ರೆ ಒಳ್ಳೇದಾಗ್ಬೋದೇನೋ ಅಂತ ಹೇಳಿ ಜಾಸ್ತಿ ಆಗಕ್ಕೆ ಟ್ರೈ ಮಾಡ್ತಾರೆ. ಕಡ್ಡಾಯವಾಗಿ ಒಳ್ಳೇದಲ್ಲ. ಈ ಗ್ರೋತ್ ರೆಗ್ಯುಲೇಟರ್ ಆಕ್ಚುಲಿ ಅದು ಕೂಡ ಗ್ರೋತ್ ರೆಗ್ಯುಲೇಟರ್ ಕೂಡ ಕೆಲಸ ಮಾಡುತ್ತೆ. ಈ ಗ್ರೋತ್ ರೆಗ್ಯುಲೇಟರ್ಗಳು ಹಾಕ್ಬೇಕಾದ್ರೆ ನಾನು ಹೇಳಿದೆ ಈ ಪ್ಲಾನೋಫಿಕ್ಸ್ ಇರ್ಬೋದು, 6BA ಇರ್ಬೋದು, ಪ್ಯಾಕ್ಲಾಬಿಟ್ರೋಸಲ್ ಇರ್ಬೋದು, ಈ ತರಹದ ಈ ಗ್ರೋತ್ ರೆಗ್ಯುಲೇಟರ್ಗಳ ಸ್ಯಾಲಿಸಿಲಿಕ್ ಆಸಿಡ್ ಸೇರಿಸಿದಂಗೆ ಕಾನ್ಸಂಟ್ರೇಷನ್ಸ್ಗಳನ್ನ ಈ ಕೆಮಿಕಲ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ದಂಗೆ ಹಾಕಬಾರ್ದು. ಹಾಗಾಗಿ ಸ್ಯಾಲಿಸಿಲಿಕ್ ಆಸಿಡ್ ಕೂಡ 300 ppm ಗಿಂತ ಜಾಸ್ತಿ ಮಾಡಿದೆ, ಕಡಿಮೆ ಮಾಡಿದೆ
100 ಲೀಟರ್ ನೀರಿಗೆ 30 ಗ್ರಾಮ್ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ 100 ml ಆಲ್ಕೋಹಾಲ್ ಅಥವಾ 100 ml ಒಂದು ಅಂದ್ರೆ 90 ml ಆಕ್ಚುಲಿ 100 ml 90 ml 1:3 ಹಾಕಿ ಕರಗಿಸ್ಬೇಕು. ಅದನ್ನ ಹಾಕಿ ನೀವು ಸಿಂಪಡಣೆ ಮಾಡಿದ್ರೆ ರೋಗ ನಿರೋಧಕತೆಯನ್ನ ಜಾಸ್ತಿ ಮಾಡುತ್ತೆ. ಈಗ ಮಳೆ ಇಲ್ಲ ಅಂತ ಅನ್ಕೊಳ್ಳೋಣ. ಮಳೆ ಇಲ್ಲ ಅಂತ ಹೇಳಿದಾಗ ಆಕ್ಚುಲಿ ಬ್ಯಾಕ್ಟೀರಿಯಲ್ ಬ್ರೈಟ್ಗೆ ಯಾವುದಾದ್ರೂ ಒಂದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಐದರ್ ಕೋಸೈಡ್, ಅದರ್ವೈಸ್ ಸ್ಟೆಪ್ಟೋಸೈಕ್ಲಿನ್, ಅದರ್ವೈಸ್ ಬ್ಯಾಕ್ಟೀರಿಯಲ್ ಯಾವ್ದಾದ್ರು ಒಂದು ಸಿಂಪಡಣೆ ಮಾಡ್ಬೋದು. ಮಳೆಯಲ್ಲಿ ಮಾತ್ರ ಈ ಮೂರನ್ನ ಸಿಂಪಡಣೆ ಮಾಡಬೇಕು. ಇಲ್ಲ ನನಗೆ ಮಳೆನೇ ಇಲ್ಲ ಅಂತ ಅನ್ಕೊಳ್ಳೋಣ. ಮಳೆ ಇಲ್ಲ ನನ್ನ ತೋಟದಲ್ಲಿ ಅಂದ್ರೆ ಸೀಸನ್ ಮಳೆ ಇಲ್ಲ, ನನ್ನ ತೋಟದಲ್ಲಿ ಅಂಗಮಾರಿ ರೋಗ ಇಲ್ಲ ಹಂಗಂತ ಹೇಳಿದ್ರೆ ಆಕ್ಚುಲಿ ಇವೇನು ಸಿಂಪಡಣೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವನು ಕನ್ಸಲ್ಟೆಂಟ್ಗಳು ಹೇಳ್ತಾರೆ ಮಾಡಿ ಅಂತ ಆಕ್ಚುಲಿ ನಿಜವಾಗ್ಲಿಲ್ಲ. ಆದ್ರೆ ಮತ್ತೊಂದು ಕೇಳ್ತೀನಿ ನಾನು, ಆದ್ರೆ ನಿಮ್ಮಲ್ಲಿ ರೋಗ ಇತ್ತು, ಅಲ್ಲಲ್ಲಿ ರೋಗ ಇತ್ತು, ಇಲ್ಲಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿರ್ತೀರಿ, ಗ್ರೋತ್ ಹಾರ್ಮೋನ್ ಸ್ಪ್ರೇ ಮಾಡಿರ್ತೀರಿ, ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಿರ್ತೀರಿ, ಅದು ಕೂಡ ಮಳೆ ಹೆಂಗೆ ಕೆಲಸ ಮಾಡ್ತಾ ಇರುತ್ತೆ. ಮಳೆ ಹೆಂಗೆ ರೋಗ ಪ್ರಸರಣ ಮಾಡುತ್ತೋ ಈ ಸಿಂಪಡಣೆಗಳು ಕೂಡ ರೋಗನ ಪ್ರಸರಣ ಮಾಡುತ್ತೆ. ಹಾಗಾಗಿ ನಿಮ್ಗೆ ಏನಾದ್ರೂ ರೋಗದ ಚಿಹ್ನೆಗಳು ಕಾಂಡದ ಮೇಲಿದ್ರೆ, ಅಲ್ಲಲ್ಲಿ ಚಿಹ್ನೆಗಳಿದ್ರೆ ಒಂದ್ಸಲ ಅಂದ್ರೆ ಮಳೆ ಇದ್ದಾಗ್ಲೂ ಕೂಡ ಯಾವ್ದಾದ್ರು ಅಂದ್ರೆ ಲೈಕ್ ಕೋಸೈಡ್ ಅಥವಾ ಬ್ಯಾಕ್ಟೀರಿಯಾ ಅಥವಾ ಸ್ಟೆಪ್ಟೋಸೈಕ್ಲಿನ್ ತಿಂಗಳಿಗೆ ಒಂದು ಅಥವಾ 15 ದಿನಕ್ಕೆ ಒಂದ್ಸಲ ಸಿಂಪಡಣೆ ಮಾಡಿದ್ರೆ ಸಾಕು. ಇಲ್ಲ ನೀವು ಅದನ್ನು ಕೂಡ ಒಂದು ವಾರಕ್ಕೊಂದ್ಸಲ ಸಿಂಪಡಣೆ ಮಾಡ್ತಾ ಇದ್ರಿ ಅಂತ ಅನ್ಕೊಂಡ್ರೆ, ವೆದರ್ ತುಂಬಾ ಡ್ರೈ ಆಗಿದ್ರೆ, ನಾನು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ದೀನಿ ಅಥವಾ ನಾನು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡ್ತಾ ಇದ್ದೀನಿ, ವೆದರ್ ತುಂಬಾ ಡ್ರೈ ಆಗಿದೆ, ಅಂತ ಡ್ರೈ ಆಗಿರೋ ಕಂಡೀಷನ್ಸ್ ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಲ್ ರಿಲೇಟೆಡ್ ಕೆಮಿಕಲ್ಗಳನ್ನ ಸೇರಿಸೋ ಅವಶ್ಯಕತೆ ಇಲ್ಲ. ನಾವು ದಾಳಿಂಬೆಗೆ ಭಯಕ್ಕೆ ಜಾಸ್ತಿ ಕೆಮಿಕಲ್ಗಳನ್ನ ಸಿಂಪಡಣೆ ಮಾಡ್ತಾ ಇದೀವಿ. ಹಾಗಾಗಿ ಆ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಭಯ ಪಡ್ಕೋಬೇಕು ಆಗ್ಬಾರ್ದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು ನಿಮ್ಮ ತೋಟ ಹೆಂಗಿರುತ್ತೆ ಅಂತ ಗೊತ್ತಿರ್ಬೇಕು. ಅಲ್ಲಿ ರೋಗ ಇದೆಯಾ, ಕಡ್ಡಿ ಮೇಲೆ ರೋಗ ಇದೆಯಾ, ಎಲೆಗಳ ಮೇಲೆ ರೋಗ ಬರ್ತಾ ಇದೆಯಾ ಅಂತ ನೀವು ಮಾಡ್ಕೋಬೇಕು, ಅಂದ್ರೆ ಗೊತ್ತಿರ್ಬೇಕು. ಇನ್ ಕೇಸ್ ಅದಿಲ್ಲ ಅಂತ ಹೇಳಿದ್ರೆ ಕೆಮಿಕಲ್ಗಳನ್ನ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ನನ್ಗೆ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಹೇಳಿದೆ ಅರ್ಕಮೈಕ್ರೋಬಿಯಲ್ ಕನ್ಸಾರ್ಸಿ ಇರ್ಬೋದು, ಸ್ಯೂಡೋಮೋನಾಸ್ ಇರ್ಬೋದು, ಬ್ಯಾಸಿಲಸ್ ಇರ್ಬೋದು, ಈ ಮೂರನ್ನು ಕೂಡ ಯಾವ್ದಾದ್ರು ಒಂದನ್ನ 15 ದಿನಕ್ಕೆ ಒಂದ್ಸಲ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಜೊತೆ ಸೇರಿಸಿ ನೀವು ಸಿಂಪಡಣೆ ಮಾಡಬಹುದು. ಆಕ್ಚುಲಿ ನಮ್ಮ ವಿಶ್ವವಿದ್ಯಾಲಯ ದಾರಾಕ್ಷಕ ಅಂತ ಮಾಡಿದ್ರೆ ಹೊಂಗೆ ಎಣ್ಣೆ ಇರುತ್ತೆ, ಅದರಲ್ಲಿ ಸ್ಯೂಡೋಮೋನಾಸ್ ಇರುತ್ತೆ, ಇದು ಕೈಟೋಸಾನ್ ಅಂತ ಒಂದು ಅಂಶ ಇರುತ್ತೆ. ಆ 3 ಅಂಶ ಇರೋದ್ರಿಂದ ನೀವು ಅದನ್ನ ಈಸಿಯಾಗಿ ಒಂದಷ್ಟು ಕೀಟಗಳನ್ನ ಕಡಿಮೆ ಮಾಡಿ ದಾರಾಕ್ಷಕ ಅನ್ನೋದನ್ನ ಈ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಬಳಸಬಹುದು. ಈ ಬಯೋಲಾಜಿಕಲ್ಸ್ ಅನ್ನ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ನಾನು ಹೇಳಿದೆ ನನ್ನ ತೋಟದಲ್ಲಿ ರೋಗ ಇಲ್ಲ ಅಂತ ಅನ್ಕೊಳ್ಳೋಣ, ಮಳೆನೂ ಕೂಡ ಇಲ್ಲ, ಈ ತರದ ಸುಡೋಮಾನಸ್ ಅಥವಾ ದಾರಕ್ಷಕ ಅರ್ಕಮೈಕ್ರೋಬಿಯಲ್ ಕನ್ಸಾರ್ಷಿಯ ಬ್ಯಾಸಿಲಸ್ ಅನ್ನ ಸಿಂಪಡಣೆ ಮಾಡ್ತಾ ಇರ್ತೀನಿ, 15 ದಿನಕ್ಕೆ ಒಂದ್ಸಲ ಸಿಂಪಡಣೆ ಮಾಡ್ತಾ ಇರ್ತೀನಿ. ನಾನು ಸಡನ್ ಆಗಿ ಮಳೆ ಬಂದ್ಬಿಡ್ತು, ಈ ಏನು ಸಿಂಪಡಣೆ ಮಾಡಿದಿರೋ ತೋಟಗಳಿಗೂ ಈ ಸಿಂಪಡಣೆ ಮಾಡಿರೋ ತೋಟಗಳಿಗೂ ರೋಗದ ತೀವ್ರತೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಏನು ಸಿಂಪಡಣೆ ಮಾಡದೇ ಇರೋ ತೋಟಗಳಲ್ಲಿ ರೋಗದ ತೀವ್ರತೆ 70ರಿಂದ 80% ಆಗ್ಬೋದು, ಈ ಸಿಂಪಡಣೆ ಮಾಡಿರೋ ತೋಟದಲ್ಲಿ 30ರಿಂದ 40% ಆಗ್ಬೋದು. ಹಾಗಾಗಿ ಆ ರೋಗದ ತೀವ್ರತೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಬಯೋಲಾಜಿಕಲ್ಸ್ ಕೆಲಸ ಮಾಡುತ್ತೆ. ಹಾಗಾಗಿ ಈ ಬಯೋಲಾಜಿಕಲ್ಸ್ಗಳನ್ನ ಸಿಂಪಡಣೆ ಮಾಡ್ಬೋದು. ಸೊ ಇವು ಕೂಡ ಇಂಪಾರ್ಟೆಂಟ್. ನಾವು ಇವತ್ತಿಗೆ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಹೊರತು ಬರೀ ಕೆಮಿಕಲ್ಗಳನ್ನ ನಾವು ಡಿಪೆಂಡ್ ಆಗಬಾರ್ದು. ಈ ಕೆಮಿಕಲ್ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಬಯೋಲಾಜಿಕಲ್ಸ್ಗಳನ್ನ ಸಿಂಪಡಣೆ ಮಾಡಬೇಕು. ಬರೀ ಬಯೋಲಾಜಿಕಲ್ಸ್ಗಳನ್ನ ಸಿಂಪಡಣೆ ಮಾಡೋ ಅದರಿಂದಲ್ಲ, ಮಣ್ಣು ಕೂಡ ಸೇರಿಸಬೇಕು. ಕಡ್ಡಾಯವಾಗಿ ವರ್ಷಕ್ಕೆ ಒಂದ್ಸಲವಾದ್ರೂ ಆಕ್ಚುಲಿ ಡಿಸೈರಬಲ್ 2 ಸಲ, ಅಂದ್ರೆ ನೀವು ಹಾಕ್ಬೇಕಾಗಿರೋದು 2 ಸಲ. ಒಂದು ಚಾಟಿ ಮಾಡಿ ನೀವು ಫಸ್ಟ್ ನಾವೇನು ಚಾಟಿ ಮಾಡಿ ನೀರು ಬಿಡ್ತೀವಲ್ಲ ಆಗ ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ರೆಸ್ಟ್ ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ತೀವಿ. ಎಲ್ಲ ಕ್ಲೀನ್ ಮಾಡಿ ಒಂದು ಬೋರ್ಡ ಸಿಂಪಡಣೆ ಮಾಡಿ ಕೆಳಗಡೆಗೆ ಗೊಬ್ಬರ ಕೊಟ್ಟು ಈ ಬಯೋಲಾಜಿಕಲ್ಸ್ಗಳನ್ನ ಸೇರಿಸಿ ಮೈಕ್ರೋನ್ಯೂಟ್ರಿಯೆಂಟ್ ಅವಶ್ಯಕತೆ ಇಲ್ಲ, ತುಂಬಾ ಜನ ರೈತರು ಕೊಡ್ತಾರೆ. ಗೊಬ್ಬರ, ಬಯೋಲಾಜಿಕಲ್ಸು, ನೀಮ್ ಕೇಕ್ಗಳನ್ನ ಕೊಟ್ಟು ನೀವು ಮಣ್ಣಿಗೆ ಸೇರಿಸಿ ನೀರು ಕೊಟ್ಟು ಒಂದು 10 ದಿನ ಬಿಡೋದು. ಮತ್ತೆ ಈ ಬಾರ್ನ ಶುರು ಮಾಡಿದಾಗ ಮತ್ತೆ ಸೇರಿಸಿದ್ರೆ 2 ಸಲ. ನಾನು ಹೇಳಿದೆ ರೋಗದ ನಿರೋಧಕತೆಯನ್ನು ಜಾಸ್ತಿ ಮಾಡಲಿಕ್ಕೆ, ಈ ರಾಸಾಯನಿಕಗಳನ್ನ ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಎರಡನ್ನೂ ಕೂಡ ಬಳಸ್ಕೋಬೇಕು, ಬರೀ ಸಿಂಪಡಣೆ ಮೇಲೆ ಡಿಪೆಂಡ್ ಆಗಬಾರ್ದು. ಇದು ಇಸ್ ವೆರಿ ಸಿಂಪಲ್ ಆಗಿ, ತುಂಬಾ ಸಿಂಪಲ್ ಆಗಿ ಬ್ಯಾಕ್ಟೀರಿಯಲ್ ಬ್ರೈಟ್ನ ಮ್ಯಾನೇಜ್ ಮಾಡೋಕ್ಕೆ ನಾವು ಬಳಸಬಹುದಾದ ಅವಶ್ಯಕತೆಗಳು. ಸ್ಯಾಲಿಸಿಲಿಕ್ ಆಸಿಡ್, ಬಯೋಲಾಜಿಕಲ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು ಜೊತೆಗೆ ಕೆಮಿಕಲ್ಸ್ಗಳು. ಮತ್ತೆ ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ್ದು, ಜಿಪ್ಸಮ್ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಮತ್ತೆ ಮ್ಯಾಂಗನೀಸ್ ಸಲ್ಫೇಟ್ ಅನ್ನ ನೆಲಕ್ಕೆ ಕೊಡೋದು ಯಾರು ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ. ಜಿಪ್ಸಮ್ ಅನ್ನ ಎಷ್ಟು ಕೊಡ್ಬೋದು ಅಂತ ಹೇಳಿದ್ರೆ, ಇಲ್ಲ ನನ್ನ pH 8ರಿಂದ ಆಚೆ ಇತ್ತು ಅಂತ ಹೇಳಿದ್ರೆ 1 kg ಜಿಪ್ಸಮ್ ಅನ್ನ ಒಂದು ಗಿಡಕ್ಕೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ
ನಿಮ್ಗೆ ಈವನ್ ಅಂಡರ್ ನಾರ್ಮಲ್ ಪಿ ಎಚ್ ಅಲ್ಲಿ 500ರಿಂದ 600 ಗ್ರಾಮ್ ಜಿಪ್ಸಮ್ 1:3 ಮೆಗ್ನೀಷಿಯಂ ಸಲ್ಫೇಟ್, ನೀವು ಅಂದ್ರೆ 600 ಗ್ರಾಮ್ ನೀವು ಜಿಪ್ಸಮ್ ಕೊಡ್ತಾ ಇದ್ರೆ 150ರಿಂದ 170 ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟ್, ಒಂದು 70 ಗ್ರಾಮ್ ಅಷ್ಟು ಮ್ಯಾಂಗನೀಸ್ ಸಲ್ಫೇಟ್ ಅನ್ನು ಕೊಟ್ಟರೆ ನೀವು ನೆಲಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಟ್ಗೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆ, ಅಂದ್ರೆ ಇಟ್ ಇಸ್ ಟ್ರೂ ಆಲ್ಸೋ. ಹಾಗಾಗಿ ಜಿಪ್ಸಮ್, ಮೆಗ್ನೀಷಿಯಂ ಸಲ್ಫೇಟ್, ಮ್ಯಾಂಗನೀಸ್ ಸಲ್ಫೇಟ್ ಅನ್ನ ನೆಲಕ್ಕೆ ಕೊಡೋದು ಕಡ್ಡಾಯವಾಗಬೇಕು. ಮತ್ತೆ ಸಿಂಪಡಣೆಗೂ ಕೂಡ ಮಾಡಬೇಕು. ಮ್ಯಾಂಗನೀಸ್ ಸಲ್ಫೇಟ್ ಅಪ್ ಟು 5 ಗ್ರಾಮ್, ಮೆಗ್ನೀಷಿಯಂ ಸಲ್ಫೇಟ್ 3 ಗ್ರಾಮ್, ಜಿಂಕ್ ಸಲ್ಫೇಟ್ 3 ಗ್ರಾಮ್, ಬೋರಾನ್ 1ರಿಂದ 2 ಗ್ರಾಮ್, ಅದಕ್ಕಿಂತ ಜಾಸ್ತಿ ಅಲ್ಲ ಸ್ಪ್ರೇಗೆ, 1ರಿಂದ 2 ಗ್ರಾಮ್ ಬೋರಾನ್, ಮೆಗ್ನೀಷಿಯಂ ಸಲ್ಫೇಟ್ 3 ಗ್ರಾಮ್, ಮ್ಯಾಂಗನೀಸ್ ಸಲ್ಫೇಟ್ 7 ಗ್ರಾಮ್. ಇದನ್ನ ನೀವು ಸಿಂಪಡಣೆ ಮಾಡಿ, ನೀವು ಈ ಬಯಲಾಜಿಕಲ್ಸ್ಗಳ ಜೊತೆ ಸಿಂಪಡಣೆ ಮಾಡೋದ್ರಿಂದನೂ ಕೂಡ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ, ಕೆಮಿಕಲ್ಸ್ಗಳ ಮೇಲೆ ಡಿಪೆಂಡ್ ಕಡಿಮೆ ಮಾಡುತ್ತೆ. ಈ ತರ ಮಾಡಿದ್ರೆ ನಾನು ಒಂದು 15ರಿಂದ 20 ಕೆಮಿಕಲ್ಗಳ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು 10ಕ್ಕೆ ಬರ್ಬೋದು, 7ಕ್ಕೆ ಬರ್ಬೋದು, ಎಷ್ಟು ಸಲ 5ಕ್ಕೆ ಬರ್ಬೋದು. ಹಾಗಾಗಿ ಮೈಕ್ರೋನ್ಯೂಟ್ರಿಯೆಂಟ್, ಬಯಲಾಜಿಕಲ್, ಮಣ್ಣಿಗೆ ಮೈಕ್ರೋನ್ಯೂಟ್ರಿಯೆಂಟ್, ಬಯಲಾಜಿಕಲ್ ಸೇರಿಸೋದ್ರಿಂದ ನಾವು ಕೆಮಿಕಲ್ಸ್ಗಳ ಮೇಲೆ ಡಿಪೆಂಡ್ ಕಡಿಮೆ ಮಾಡ್ಬೋದು. ಮತ್ತೆ ಆಕ್ಚುಲಿ ಕೆಮಿಕಲ್ಸ್ಗಳ ಮೇಲೆ ಇಂಡೈರೆಕ್ಟ್ ಎಫೆಕ್ಟ್ ತುಂಬಾ ಇರುತ್ತೆ. ಹಾಗಾಗಿ ಆ ಕೆಮಿಕಲ್ಸ್ಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಮಣ್ಣು ಚೆನ್ನಾಗಿ ನೋಡ್ಕೋಬೇಕು, ಮೈಕ್ರೋನ್ಯೂಟ್ರಿಯೆಂಟ್ ಕೊಡಬೇಕು. ಮೈಕ್ರೋನ್ಯೂಟ್ರಿಯೆಂಟನ್ನ ಕಡ್ಡಾಯ ಹೇಳ್ತೀವಿ ನಾವು. ಒಂದು, ಫ್ಲವರಿಂಗ್ ಫೇಸಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಕೊಡೋದು. ಹಣ್ಣುಗಳು 2 ಸಲ ಕಲರ್ ಚೇಂಜ್ ಮಾಡ್ಕೊಡುತ್ತೆ, ಪಿಂಕ್ ಇಂದ ಗ್ರೀನ್ಗೆ ಬರುತ್ತೆ, ಗ್ರೀನ್ ಇಂದ ಕೆಂಪಾಗುತ್ತೆ. ಆ ಕನ್ವರ್ಟ್ ಆಗ್ತಿರುತ್ತಲ್ಲ, ಒಂದು ಫ್ಲವರಿಂಗ್ ಪೀರಿಯಡ್ ಕಲರ್ ಚೇಂಜ್ ಆಗಬೇಕಾದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಗಳ ಅವಶ್ಯಕತೆ ತುಂಬಾ ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಇರುತ್ತೆ ಫ್ರೂಟ್ಸ್ಗಳು. ಆ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್ ಅಲ್ಲಿ, ಈವನ್ ಗ್ರೀನ್ ಸ್ಟೇಜ್ ಅಲ್ಲಿ, ಆಕ್ಚುಲಿ ಗ್ರೀನ್ ಸ್ಟೇಜ್ ಎಕ್ಸ್ಪ್ಯಾಂಡಿಂಗ್ ಸ್ಟೇಜ್, ತುಂಬಾ ಸೈಜ್ ಜಾಸ್ತಿ ಆಗೋದು ಹಾಗೆ ಜಾಸ್ತಿ. ಹಾಗಾಗಿ ಅಂತ ಟೈಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಮಳೆ ಅಂದ್ರೆ ಓಪನ್ ಮೋಡ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಗಳ ಜೊತೆ ಬಯಲಾಜಿಕಲ್ಸ್ಗಳನ್ನ ಗ್ರೀನಿಶ್ ಪೀರಿಯಡ್ ಅಲ್ಲಿ ಕನ್ವರ್ಟ್ ಆಗ್ತಿರುತ್ತಲ್ಲ, ಅಂತ ಪೀರಿಯಡ್ಗಳಲ್ಲಿ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ರೆ ಖಂಡಿತವಾಗಿ ಕೂಡ ನಾವು ರಾಸಾಯನಿಕಗಳನ್ನ ಕಡಿಮೆ ಮಾಡಬಹುದು. ನಾವು ರೈತರು ಅನ್ಕೊಂಡಿದೀವಿ ಬರೀ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿರೋ ಕಂಟ್ರೋಲ್ ಮಾಡ್ಬೋದು ಅಂತ. ಇಲ್ಲ, ಬೇರೆ ಸಿಂಪಡಣೆಗಳು ಕೂಡ ತುಂಬಾ ಕಡ್ಡಾಯ ಮುಖ್ಯ. ಹಂಗಂತ ಹೇಳಿ ಸಿಕ್ತಾಗ ಸಿಂಪಡಣೆ ಮಾಡಬಾರ್ದು. ನೀವು ತೋರಿಸಿದ್ರಿ ಸರ್, ಯಾವ್ದು ಔಷಧಿನ ಯಾರೋ ಕಳ್ಸಿದ್ರು ತೋರಿಸಿದ್ರಿ, ನೀವು ಜಿಂಕ್ ಸಲ್ಫೇಟ್ನ ಯಾರಾದ್ರಿಂದ ಅಂದ್ರೆ ಕ್ವಾಲಿಟಿ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು, ಮತ್ತೆ ಒಂದಷ್ಟು 1.5 to 1 ಚೇಂಜ್ ಆಗ್ಬೋದು. ಆದ್ರೆ ಅದನ್ನೇ ಸಿಂಪಡಣೆ ಮಾಡಬೇಕು ಅಂತೇನಿಲ್ಲ. ಯಾವುದಾದ್ರೂ ಸಿಂಪಡಣೆ ಮಾಡಿ ನಾನು ಹೇಳಿದ ಕಾನ್ಸಂಟ್ರೇಷನ್ಸ್ ಅಲ್ಲಿ ಜಿಪ್ಸಮ್, ಮೆಗ್ನೀಷಿಯಂ ಸಲ್ಫೇಟು ನೀವು ಕೊಡಬೇಕು. ಫೆರಸ್ಗೆ ಬಂದಾಗ ಆಕ್ಚುಲಿ ಫೆರಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಫೆರಸ್ ಸಲ್ಫೇಟನ್ನ ಸಿಂಪರಣೆಗೆ ಬದಲು ನೀವು ನೆಲಕ್ಕೆ ಸೇರಿಸೋದು ತುಂಬಾ ಇಂಪಾರ್ಟೆಂಟ್. 50ರಿಂದ 70 ಗ್ರಾಮ್ನಷ್ಟು 2 ಸಲ ನೆಲಕ್ಕೆ ಸೇರಿಸಬೇಕು ಬೇರೆ ನ್ಯೂಟ್ರಿಯೆಂಟ್ ಜೊತೆ. ಫೆರಸ್ ಸಲ್ಫೇಟ್ ತುಂಬಾ ಟಾಕ್ಸಿಕ್ಸ್ನ ಫ್ರೂಟ್ಗಳ ಮೇಲೆ, ಹಣ್ಣುಗಳ ಮೇಲೆ ಒಂಥರ, ಅದು ಕೂಡ ಫ್ರೂಟ್ ರಾಟ್ ತರ ಕಾಣುತ್ತೆ. ಫೆರಸ್ ಸಲ್ಫೇಟನ್ನ ಮೈಕ್ರೋನ್ಯೂಟ್ರಿಯೆಂಟ್ ತರ ಬಳಸಬಾರದು. ನೀವು ಬಳಸಬೇಕು ಅಂದ್ರೆ ತುಂಬಾ ಕಡಿಮೆ ಬಳಸಬೇಕು, ಲೆಸ್ ದ್ಯಾನ್ 1 to 1.5 ಗ್ರಾಮ್ ಬಳಸಬೇಕು. ಮತ್ತೆ ಬಳಸೋದಕ್ಕಿಂತ ಮುಂಚೆ ಅದು ಚೆನ್ನಾಗಿ ಕರಗಿರ್ಬೇಕು. ಹಾಗಾಗಿ ಫೆರಸ್ ಸಲ್ಫೇಟ್ನ ನಾವು ಸ್ವಲ್ಪ ಹುಷಾರಾಗಿ ಬಳಸಬೇಕು, ಅದಕ್ಕೆ ನೆಲಕ್ಕೆ ನಾವು ಬಳಸಿ ಅಂತ ಹೇಳ್ತೀವಿ. ಹಾಗಾಗಿ ಮೈಕ್ರೋನ್ಯೂಟ್ರಿಯೆಂಟ್ಗಳ ಬಳಕೆಯೂ ಕೂಡ ರೋಗ ನಿರ್ವಹಣೆಗೆ ಕಡ್ಡಾಯ, ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ಸುಮ್ಮನೆ ಹೇಳಿದೆ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಕೇಳಿ, ಅಂಗಮಾರಿ ರೋಗಕ್ಕೆ ಬೇರೆ ಬರೋಣ. ಕಾಪರ್ ಆಲ್ರೆಡಿ ಕೊಡ್ತಾ ಇರ್ತೀರಿ ಸರ್, ಮತ್ತೆ ಯಾಕೆ ಕೊಡ್ತೀರಿ ಸರ್? ಯೂಶಲಿ ನಮ್ಮ ಈ ಭಾಗದಲ್ಲಿ ಏನಿದೆ ಐರನ್ ಸಫಿಷಿಯೆಂಟ್ ಇದೆ ಸಾಯಿಲಲ್ಲಿ, ಆಮೇಲೆ ಅಂತ ಹೆಚ್ಚಿಗೆ ಫೆರಸ್ ಸಲ್ಫೇಟ್ ಸೇರಿಸೋದು ಅವಶ್ಯಕತೆ ಇಲ್ಲ. ಬಟ್ ಮತ್ತೆ ಚಿಲೇಟೆಡ್ಗೆ ಬಂದಾಗ, ಚಿಲೇಟೆಡ್ಗೆ ಬಂದ್ರಿ ಸರ್, ಆಕ್ಚುಲಿ ಚಿಲೇಟೆಡ್ ನ ಸಿಂಪರಣೆಗೆ ಬಳಸೋದು ನಾಟ್ ಸೂಕ್ತ. ಅಗೇನ್ ನಾವು ಸಂಶೋಧನೆ ಮುಖಾಂತರ ಹೇಳ್ತಾ ಇರೋದು, ನಾನ್ ಚಿಲೇಟೆಡ್ ನ ಸಿಂಪರಣೆಗೆ ಬಳಸಿ, ಚಿಲೇಟೆಡ್ ನ ಮಣ್ಣಿಗೆ ಸೇರಿಸಿ ಅಂತ. ಚಿಲೇಟೆಡ್ ಉಲ್ಟಾ ನಮ್ಮಲ್ಲಿ ಎಲ್ಲ ಆಕ್ಚುಲಿ ಇಡೀ ಸಂಶೋಧನೆ ನಾನು ಹೇಳ್ತಾ ಇರೋದು, ಟ್ರೀಟ್ ಮಾಡಿ ಅದ್ರ ಎಫೆಕ್ಟ್ ನೋಡಿ ಎಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಚಿಲೇಟೆಡ್ ನ ಮಾತ್ರ ಮಣ್ಣಿಗೆ ಸೇರಿಸಬೇಕು, ನಾನ್ ಚಿಲೇಟೆಡ್ ನ ಸಿಂಪರಣೆಗೆ ಬಳಸಬೇಕು. ಇದು ಕೂಡ ಇಂಪಾರ್ಟೆಂಟ್. ಸರಿ ಸರ್, ಇನ್ನೊಂದು 2-3 ಪಾಯಿಂಟ್ ಇದೆ. ಬಹಳಷ್ಟು ಜನ ಇಲ್ಲಿಗೆಲ್ಲ ಇಲ್ಲಿ